ಪೀಠದಿಂದ ಆಗಿರುವಂತ ಒಂದು ಲೋಪ ಏನು ಅಂತಂದ್ರೆ, ಸಭಾಪತಿಗಳೇ, ಪ್ರತಿಪಕ್ಷ ಇರೋದು ಯಾಕೆ? ಸರ್ಕಾರವನ್ನ ವಾಚ್ ಮಾಡಕ್ಕೆ, ಸರ್ಕಾರ ಏನ್ ತಪ್ಪು ಮಾಡುತ್ತೆ ಅದನ್ನ ಹಿಡ್ಕೊಳ್ಳಕ್ಕೆ. ನಾವು ಸರ್ಕಾರ ಏನ್ ತಪ್ಪು ಮಾಡಿದೆ ಅದನ್ನ ಹಿಡ್ಕೊಂಡಿದೀವಿ. ಈಗ ಇದು ಯಾವ ತಪ್ಪು ಮಾಡಿದೆ ಹೇಳ್ತೀನಿ, ಯಾವ ತಪ್ಪು ಮಾಡಿದೆ ಹೇಳ್ಬೇಕಲ್ಲ. ನಾವು ಎಲ್ಲಿ ತಪ್ಪು ಮಾಡಿದ್ದೇವೆ, ಏನ್ ತಪ್ಪು ಮಾಡ್ದೆ ಅಂತ ಹೇಳಿ ಉದಾಹರಣೆಗೆ ಹೇಳ್ತೀನಿ. ನಾವು ಪ್ರೂವ್ ಮಾಡಿದ್ರೆ ಒಪ್ತೇವೆ. ನಾವು ತಪ್ಪು ಮಾಡಿದೆ ಅಂತ ಹೇಳ್ಬೇಡಿ. ನಾವು ಹೌದು ತಪ್ಪು ಮಾಡಿದೆ ಹೇಳ್ತೀನಿ, ಯಾವ್ದು ಅಂತ ಹೇಳ್ತೀನಿ. ಸಭಾನಾಯಕರು ನೀವು ಆಮೇಲೆ ಮಾತಾಡಿ. ಏನೇನ್ ತಪ್ಪು ಮಾಡಿದಿರಿ ಫಾರ್ ಎಕ್ಸಾಂಪಲ್ ಹೇಳ್ತೀನಿ. ಹಿಂದಿ ವಿರೋಧಿ ಸರ್ಕಾರಕ್ಕೆ ಅಂತ ನಾವು ಗೋಷ್ಠಕ್ಕೆ ಹೋಗಿದ್ವಿ ಫಾರ್ ಎಕ್ಸಾಂಪಲ್. ಇದ್ರೊಳಗಡೆ ಯಾಕಿದು ಇದಕ್ಕೆ ಹೋಗ್ಬಾರ್ದು? ಹಿಂದಿ ವಿರೋಧಿ ಸರ್ಕಾರಕ್ಕೆ ಅಂತ ನಾನು ಗೋಷ್ಠಕ್ಕೆ ಹೋಗಿಸಿದೆ. ಎಲ್ಲರೂ ಕೂಡ ಇದು ಕಡತಕ್ಕೆ ಹೋಗ್ಬೇಕು ಹೋಗ್ಬಾರ್ದು ಹೇಳ್ರಿ. ಇದು ಹೋಗ್ಬೇಕಾ ಹೋಗ್ಬಾರ್ದು? ಇದ್ರೊಳಗಡೆ ಅನ್ಪಾರ್ಲಿಮೆಂಟರಿ ಏನಿದೆ? ಒಂದಾಯ್ತಾ? ಅಲ್ಲ, ಒಂದ್ ನಿಮಿಷ ಸಚೇತಕರೇ, 20 ಜನ ನಿನ್ಕೊಂಡು ಒಂದು ಸ್ಲೋಗನ್ ಹಾಕಿದ್ರೆ ಯಾವ್ದು ಕಡತಕ್ಕೆ ಹೋಗಕ್ ಸಾಧ್ಯ ಇದೆ? ಅಲ್ಲ, ಒಂದ್ ನಿಮಿಷ, 20 ಜನ ನಿನ್ಕೊಂಡು ನೀವು ಸ್ಲೋಗನ್ ಹಾಕಿದ್ರೆ ಯಾರ ಕಡತ ತಗೊಳಕ್ ಸಾಧ್ಯ? ಸಭಾಪತಿಗಳೇ ಅಷ್ಟೇ ಅಲ್ಲ, ಕಲಾಪ ನಡಿಬೇಕಾದ್ರೆ ಅವ್ರ ಘೋಷಣೆ ಕೂಗಿದ್ರೆ ಕಲಾಪದ ವಿಚಾರಗಳು ಕಡತಕ್ಕೆ ಹೋಗ್ಬೇಕಾ ಅಥವಾ ಅವ್ರ ಘೋಷಣೆ ಕೂಗಿದ್ ಕಡತಕ್ಕೆ ಹೋಗ್ಬೇಕಾ? ಕಲಾಪಗಳ ಮಧ್ಯದಲ್ಲಿ ಕೂಗ್ತಾ ಇದ್ರೆ ಅದೆಂಗೆ ಅದನ್ನ ಕಡತಕ್ಕೆ ಕಳಿಸಕ್ಕಾಗತ್ತೆ? ಸಭಾಪತಿಗಳೇ, ಇದರ ಇತಿಹಾಸ ನಾನು ಹೇಳ್ತೀನಿ. ಈ ತರ ಸುಮಾರು 10 ಇಶ್ಯೂಸ್ ಹೇಳ್ತೀನಿ ನಾನು, 10 ಇಶ್ಯೂಸ್ ಹೇಳ್ತೀನಿ. ಉದಾಹರಣೆಗೆ ಕೆಪಿಎಸ್ಸಿ ನಲ್ಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರವನ್ನ ನಿಲ್ಲಿಸದೇ ಇರೋ ಸರ್ಕಾರಕ್ಕೆ ಧಿಕ್ಕಾರ. ಇದು ನಿಮ್ಗೆ ಚರ್ಚೆ ಮಾಡಕ್ಕೆ ಅವಕಾಶ ಕೊಡ್ತೀನಿ ಅಂತ ಹೇಳಿದ್ರು ಕೂಡ ಚರ್ಚೆ ತಗೊಳಕ್ಕೆ ಸರಿ ಇಲ್ಲ. ಸಭಾಪತಿಗಳೇ, ಅಲ್ಲ, ಅವರು ನಿಯಮಾವಳಿ ಸೂಚನೆ ಕೊಟ್ಟು ಏನ್ ಬೇಕಾದ್ರೂ ಮಾತಾಡ್ಲಿ, ಎಲ್ಲ ಕಡತಕ್ಕೆ ಹೋಗುತ್ತೆ. ಇವರು ನಿಯಮಾವಳಿಗಳನ್ನ ಪಾಲನೆ ಮಾಡೋದಿಲ್ಲ, ಸೂಚನೆ ಕೊಡದೆ ಮಾತಾಡ್ತಾರೆ, ಅದ್ ಹೆಂಗ್ ಕಡತಕ್ಕೆ ಹೋಗುತ್ತೆ? ನಾನು ಯಾವತ್ತು ಫಸ್ಟ್ ಡೇ ಮಂಡೆಯಿಂದ ಶುರು ಮಾಡಿ ಹೇಳಿದೆ ನಾನು, ನೀವು ಚರ್ಚೆ ಮಾಡಕ್ಕೆ ನಿಮ್ಗೆ ಎಲ್ಲ ಮುಕ್ತ ಅವಕಾಶ ಇದೆ, ನಿಮ್ಮ ಹಕ್ಕು ಅದು ಅಂತ. ಆದ್ರೆ ನೀವು ಇವಲ್ಲಿವರೆಗೂ ನೀವು ಅಲ್ಲಿ ನಿಂತ್ಕೊಂಡು ರಾಜೀನಾಮೆ ಕೊಟ್ಟು ಅದು ಬಿಟ್ಟು ಬೇರೆ ಏನು ಕೇಳಿಲ್ಲ ನೀವು. ಎಕ್ಸೆಪ್ಟ್ ನೀವು ರಾಜೀನಾಮೆ ಬಿಡಬೇಕು ಅಂತ, ಅದು ಬಿಟ್ಟು ಕಲಾಪವನ್ನು ನಡೆಯಕ್ ಬಿಡಲ್ಲ ಅಂತ ಹೇಳಂತಹ ಆ ಮಂಡು ವಾದ ಇದೆ ಅಲ್ಲ, ಅದೇನು ಸರಿ ಕಾಣಲ್ಲ ನಮ್ಗೆ. ನೀವು ಚರ್ಚೆ ಮಾಡಿ. ಅಲ್ಲಲ್ಲ, ಅಲ್ಲ, ನಾನ್ ಹೇಳೋದು ಸಭಾಧ್ಯಕ್ಷರೇ, ಮಾತಾಡಲಿಕ್ಕೆ ಅವಕಾಶ ಇಲ್ಲ. ಚರ್ಚೆ ಮಾಡಲಿ, ಸರ್ಕಾರದ ಪ್ರಶ್ನೆ ಮಾಡಲಿ, ಅದಕ್ಕೆ ಮುಂದೇನು ಸರ್ಕಾರ ಕೊಡುತ್ತೆ, ಅವಾಗ ರಾಜೀನಾಮೆ ಕೇಳಿ ಅನುಕೂಲ ಉತ್ತರ ಕೊಡ್ತೀವಿ. ಆದ್ರೆ ಇವರು ಯಾವುದೇ ಸೂಚನೆ ಕೊಡಲ್ಲ, ಮಾಡಲ್ಲ. ಅದು ಹೇಗೆ ಸರ್ಕಾರ ಸಾಧ್ಯ ಆಗುತ್ತೆ? ಇವತ್ತು 6 ದಿನ ಆಯ್ತು, 6 ದಿನ ಮುಗ್ದಿದೆ. ಜನ ನೋಡ್ತಾ ಇದಾರೆ, ನಿಮ್ಗೂ ನೋಡ್ತಾ ಇದಾರೆ, ಇವ್ರಿಗೂ ನೋಡ್ತಾ ಇದಾರೆ. 20 ಜನ ಮಾತಾಡಿದ್ರೆ, 20 ಒಮ್ಮೆಲೆ ಮಾತಾಡಿದ್ರೆ ಯಾವ್ದು ಕರ್ತವ್ಯ ಹೋಗ್ತದೆ? ಮತ್ತೊಂದು ಅವಕಾಶ ಕೊಡಿ. ಮತ್ತೆ ಅದು ಕಲಾಪಗಳ ಮಧ್ಯೆ. ಸಭಾಪತಿಗಳೇ ಮುಗಿಸೋಣ. ಈ ತರ ನಾನು 12 ಘೋಷಣೆಗಳನ್ನು ಕೂಗಿದೀವಿ. ಇವತ್ತು ಹಿಂದಿ ವಿಷಯ ಕೂಗಿದೀವಿ, ಕೆಪಿಎಸ್ಸಿ ವಿಷಯ ತೆಗೆದುಕೊಂಡಿದ್ದೀವಿ, ರಾಜ್ಯದ ರೈತರ ಬರಕ್ಕೆ ಪರಿಹಾರ ಕೊಡದೇ ಇರೋ ಸರ್ಕಾರಕ್ಕೆ ಅಂತ ಹೇಳಿದೀವಿ. ಇದರೊಳಗಡೆ ಅಧ್ಯಕ್ಷರೇ, ನೋಡಿ ಅವರು ಸುಮ್ಮನೆ ಗಲಾಟೆ ಮಾಡಿ ಸಂದೇಶ ಜನರ ಪರವಾಗಿ ಸಮಸ್ಯೆಗಳಿಂದ
ನೀವೇ ಡಿಸ್ಕಸ್ ಮಾಡಿ ಅಂತಂದ್ರೆ ಇಲ್ಲಿ ಬಂದು ರಾಜಕೀಯ ಮಾಡ್ತಾ ಇದ್ದಾರೆ, ಸದನಕ್ಕೆ ಬಂದು ರಾಜಕೀಯ ಮಾಡ್ತಾ ಇದ್ದೀರಿ ನೀವು. ಯಾವಾಗ ಮಾತಾಡಿದ್ವಿ? ಮಾನ್ಯ ಸಭಾಪತಿಗಳೇ, we cannot hear ಸಭಾಪತಿಗಳೇ, we are not here. ಕಾಲಹರಣ ಮಾಡಿ ನೀವು ಏನೋ ಈ ವಿಷಯದಲ್ಲಿ ಮತ್ತೆ ಕಳಿಸಿ ಅಂತಿದ್ದಾರೆ. ಅದು ಕೊಟ್ಟು ಚರ್ಚೆ ಮಾಡಿ ಒಬ್ಬೊಬ್ಬರೇ ಮಾತಾಡಿ ಅವಕಾಶ ಮಾಡಿಕೊಡ್ಬೇಡಿ. ದಯವಿಟ್ಟು ನೀವು ಮುಂದಿನ ಕಲಾಪವನ್ನು ತೆಗೆದುಕೊಳ್ಳಿ. ಇಲ್ಲಿ ಬಂದು ರಾಜಕೀಯ ಮಾಡ್ತಾ ಇದ್ದಾರೆ ಅವರು. ಈ ಸದನವನ್ನು ರಾಜಕೀಯದ ಪ್ರತಿಭಟನೆ ಸಭಾಪತಿಗಳೇ ಅಲ್ಲ ಸಾಮಾಜಿಕ ವಂಚನೆ ಮಾಡಿದ ಪ್ರತಿಪಕ್ಷಗಳಿಗೆ ಜನರ ಬಗ್ಗೆ ಜನರಿಗೆ ವಂಚನೆ ಮಾಡುವ ಜನರ ಬಗ್ಗೆ ಚರ್ಚೆ ಗಮನ ಸೆಳೆಯುವ ಸೂಚನೆ ಬಿಡಿ, ಆಗಲ್ಲ ಎಲ್ಲ ನಿಂತ್ಕೊಂಡು ಆಗಲ್ಲ, ಇದು ಆಗೋದಿಲ್ಲ ಬಿಡಿ. ಮಾನ್ಯ ಸಭಾಪತಿಗಳೇ, ಅವರ ಮಾತು ಕೇಳಲಿಕ್ಕೆ ಅಲ್ಲಿ ಸಭೆ ಆಗುದಿಲ್ಲ. ಕೇಳಲಿಕ್ಕೆ ಕರಾವಳಿ ಕರ್ನಾಟಕ ಭಾಗದ ಪ್ರವಾಸೋದ್ಯಮ ಅಭಿವೃದ್ಧಿಪಡಿಸಲು ಸಭಾಪತಿಗಳ ಇದುವರೆಗೆ ಕೈಗೊಂಡಿರುವ ವಿವಿಧ ಸಭಾಪತಿಗಳ ಅಭಿವೃದ್ಧಿ ಯೋಜನೆಗಳ ಕುರಿತು ಮಾನ್ಯ ಇಂಧನ ಸಭಾಪತಿಗಳ ಮಾನ್ಯ ಸಭಾಪತಿಗಳೇ, ಅವರು ಚರ್ಚೆ ಮಾನ್ಯ ಸಭಾಪತಿಗಳೇ, ಕರಾವಳಿ ಕರ್ನಾಟಕದ ಪ್ರವಾಸೋದ್ಯಮ ಅಭಿವೃದ್ಧಿಪಡಿಸಲು ಇದುವರೆಗೆ ಕೈಗೊಂಡಿರುವ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತು ಮಾನ್ಯ ಇಂಧನ ಮತ್ತು ಪ್ರವಾಸೋದ್ಯಮ